ಪ್ರಿಯ ವೀಕ್ಷಕರೇ, ನಿಮ್ಮ ಹೆಂಡತಿ ಪದೇ ಪದೇ ನಿಮ್ಮ ಬಳಿ ನಾನು ದಪ್ಪ ಆಗಿದ್ದೀನೋ, ಸ್ಲಿಮ್ ಕಾಣ್ತಿದ್ದೀನಾ, ಶಿಲ್ಪಾ ಶೆಟ್ಟಿ ತರ ಕಾಣಿಸ್ತೀನಾ ಅಂತ ಕೇಳಿದ್ರ ಆ ಕ್ಷಣದಲ್ಲಿ ತಬ್ಬಿಬ್ಬಾಗಿ ಅವರ ಮಾತನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ನೇರವಾಗಿ ಸತ್ಯ ಹೇಳುವ ತಪ್ಪು ಮಾಡಬೇಡಿ. ಏಕೆಂದರೆ ಅದರಿಂದ ನಿಮ್ಮಿಬ್ಬರ ಮಧ್ಯೆ ಜಗಳ ಅಥವಾ ಮನಸ್ತಾಪ ಆಗುವ ಸಾಧ್ಯತೆ 100% ಇದೆ. ಚಿಂತಿಸಬೇಡಿ. ಈ ವಿಡಿಯೋ ನೋಡಿದ ಮೇಲೆ ಆದರೂ ನಿಮ್ಮ ಉತ್ತರವನ್ನು ಬದಲಿಸಿಕೊಳ್ಳಿ ಅನ್ನೋ ಹಿತದೃಷ್ಟಿಯಿಂದ ಈ ವಿಡಿಯೋವನ್ನು ಸಾಮಾಜಿಕ ಕಾಳಜಿಯ ಜೊತೆಗೆ ತಯಾರಿಸಲಾಗಿದೆ. ಬನ್ನಿ, ನಿಮ್ಮ ಹೆಂಡತಿ ಸ್ಲಿಮ್ ಆಗಬೇಕು ಅಂದ್ರೆ ಅವಳು ಅನುಸರಿಸಬೇಕಾದ ಕಠಿಣ ಕ್ರಮಗಳು ಯಾವುವು ಮತ್ತು ಅದರಿಂದ ಗಂಡಂದಿರಿಗೆ ಎದುರಾಗುವ ದುಷ್ಪರಿಣಾಮಗಳು ಏನೇನು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗಾದ್ರೆ ಬನ್ನಿ ತಿಳಿಯೋಣ. ನಿಮ್ಮ ಹೆಂಡತಿ ಒಳಗೂಡಿಸಿಕೊಂಡು ಅನುಸರಿಸಿಕೊಂಡು ಹೋಗಬೇಕಾದ ಹ್ಯಾಬಿಟ್ಸ್ಗಳು ಈ 7 ವಿಷಯಗಳು: ಡಿಟಾಕ್ಸಿಫಿಕೇಶನ್, ಕ್ಲೀನ್ ಈಟಿಂಗ್, ಟೈಮ್ಡ್ ಮೀಲ್ಸ್, ಸಂಡೇ ಬಿಂಜ್, ದೈನಂದಿನ ಯೋಗ, ಮೈಂಡ್ಫುಲ್ನೆಸ್ ಹಾಗೂ ನಿದ್ರೆ. ಇವುಗಳನ್ನು ಅನುಸರಿಸಲು ಕಾಸ್ಟ್ಲಿ ಜಿಮ್, ಕಾಸ್ಟ್ಲಿ ಮೆಡಿಸಿನ್ಸ್ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಬೇಕಾಗಿಲ್ಲ. ಆದರೆ ವೀಕ್ಷಕರೇ, ಇವುಗಳನ್ನು ಪಾಲಿಸಿದರೆ ನಿಮ್ಮ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾದ್ರೆ ಇವುಗಳು ಏನು, ಹೇಗೆ ಅನ್ನೋದನ್ನ ತಿಳಿಯೋಣ. ಮೊದಲನೆಯದು ಡಿಟಾಕ್ಸಿಫಿಕೇಶನ್. ಬೆಳಿಗ್ಗೆ ದೇಹವನ್ನು ಎಚ್ಚರಗೊಳಿಸಲು ಬೆಚ್ಚಗಿನ ನೀರು, ಸ್ವಲ್ಪ ನೋನಿ ಜ್ಯೂಸ್ ಮತ್ತು ಆಯಿಲ್ ಪುಲ್ಲಿಂಗ್ ಮಾಡುವುದು. ಇದರಿಂದ ದೇಹದೊಳಗಿನ ವಿಷ ಪದಾರ್ಥಗಳು ಹೊರಹೋಗಿ ಮೆಟಾಬಾಲಿಸಂ ಚುರುಕಾಗುತ್ತದೆ. ಆದರೆ ವೀಕ್ಷಕರೇ, ನಿಮ್ಮ ಹೆಂಡತಿಯ ಜೀರ್ಣಕ್ರಿಯೆ ಚುರುಕಾದರೆ ಏನು ಪ್ರಯೋಜನ? ಅವಳು ತಿಂದಿದ್ದು ಜೀರ್ಣವಾಗಲು ಅವಳ ತಾಳಕ್ಕೆ ತಕ್ಕ ಹಾಗೆ ನೀವು ಕುಣಿಯಲೇಬೇಕು. ಅದರಂತೆ ದೇಹದೊಳಗಿನ ವಿಷ ಪದಾರ್ಥಗಳು ಹೊರಹೋಗಿ ಏನು ಪ್ರಯೋಜನ? ಅಕ್ಕಪಕ್ಕದ ಮನೆಯವರು ಅವಳ ತಲೆಗೆ ತುಂಬುವ ವಿಷಕ್ಕಿಂತ ಹಾನಿಕಾರಿ ಬೇರೆ ಯಾವುದಿಲ್ಲ ಅಲ್ಲವೇ? ಎರಡನೆಯದು ಕ್ಲೀನ್ ಈಟಿಂಗ್. ಕ್ಲೀನ್ ಈಟಿಂಗ್ ಎಂದರೆ ತುಪ್ಪ, ಬಾದಾಮಿ, ಅವಕಾಡೋ ಹೀಗಿನ ನೈಸರ್ಗಿಕ ಸಂಪೂರ್ಣ ಆಹಾರಗಳನ್ನು ಸೇವಿಸುವುದು. ಬಿಳಿ ಸಕ್ಕರೆ, ಹುರಿದ ಆಹಾರ, ಶೀತ ಪಾನೀಯಗಳನ್ನು ತ್ಯಜಿಸುವುದು. ಹೀಗೆ ಮಾಡಿದಾಗ ದೇಹಕ್ಕೆ ಶಕ್ತಿ ಬರುತ್ತದೆ ಹಾಗೂ ದೇಹ ಆರೋಗ್ಯದತ್ತ ಸಾಗುತ್ತದೆ. ಆದರೆ ವೀಕ್ಷಕರೇ, ನಿಮ್ಮ ಹೆಂಡತಿ ಪ್ರತಿದಿನ ಚಿತ್ರಾನ್ನ, ಮೊಸರನ್ನ, ಅನ್ನರಸಂ ಸೇವಿಸಿ ಇಷ್ಟು ಶಕ್ತಿಯುತವಾಗಿರಬೇಕಾದರೆ ಇನ್ನು ಇಂತಹ ಹೊಸ ಹ್ಯಾಬಿಟ್ಸ್ ಶುರು ಮಾಡಿ ಜಾಸ್ತಿ ಪ್ರಬಲವಾದರೆ ಶಕ್ತಿ ಹಾಗೂ ಯುಕ್ತಿಯಲ್ಲಿ ಅವಳನ್ನು ತಡೆಯಲು ಆ ಭಗವಂತನಿಂದಲೂ ಸಾಧ್ಯವಿಲ್ಲ. ನಿಜ ತಾನೇ? ಮೂರನೆಯದು ಟೈಮ್ಡ್ ಮೀಲ್ಸ್. ದೇಹದ ನೈಸರ್ಗಿಕ ಗಡಿಯಾರಕ್ಕೆ ಅನುಗುಣವಾಗಿ ಆಹಾರ ಸೇವನೆ ಮಾಡುವುದು. ಬೆಳಿಗ್ಗೆ ಫೈಬರ್ ತುಂಬಿದ ಉಪಾಹಾರ, ಸಂಜೆ 7:30 ಲಘು ಊಟ ಮಾಡುವುದು. ಇದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ. ಆದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಏಕೆಂದರೆ ಅಷ್ಟು ಬೇಗ ಊಟ ಮುಗಿಸಿ ಆಮೇಲೆ ಮಾಡುವುದಾದರೂ ಏನು? ಇದು ನಿಮ್ಮ ಮಡದಿಗೆ ನಿಮ್ಮ ಜೊತೆ ಜಗಳ ಮಾಡಲು ಸಮಯ ನೀಡಿದಂತೆ ಆಗುತ್ತದೆ. ಜೊತೆಗೆ ಹಳೆಯ ಹಾಗೂ ಹೊಸ ವಿಷಯಗಳನ್ನ ಯೋಚನೆ ಮಾಡಿ ಪ್ರಸ್ತಾಪ ಮಾಡಿ ಮನಸ್ತಾಪ ಆಗಲು ಸಮಯ ನೀಡಿದಂತೆ ಆಗುತ್ತದೆ. ಸ್ನೇಹಿತರೆ, ಇದರಿಂದ ನಿಮ್ಮ ಜೀವಕ್ರಿಯೆ ಹಾಳಾಗುತ್ತದೆ, ಯೋಚನೆ ಮಾಡಿ. ನಾಲ್ಕನೆಯದು ಸಂಡೇ ಬಿಂಜ್. ಅಂದರೆ ವಾರದಲ್ಲಿ ಒಂದು ದಿನ ಮಿತವಾಗಿ ಇಷ್ಟದ ಸಿಹಿ ತಿಂಡಿ ತಿನ್ನುವುದು. ಇದು ಮನಸ್ಸಿಗೆ ಸಂತೋಷ ಹಾಗೂ ಡೈಟ್ಗೆ ಸಣ್ಣ ವಿರಾಮ ನೀಡುವುದು. ಈ ಹವ್ಯಾಸ ಆಹಾರ ಕ್ರಮವನ್ನು ದೀರ್ಘಕಾಲ ಪಾಲಿಸಲು ಸಹಾಯವಾಗುತ್ತದೆ. ಪ್ರಿಯ ಪ್ರೇಕ್ಷಕರೇ, ಹೆಂಗಸರಿಗೆ ಸಂಡೇ ಬಿಂಜ್ ಎಷ್ಟೇ ಸಂತೋಷ ನೀಡಿದರೂ ಆಭರಣ ಹಾಗೂ ಸೀರೆ ನೀಡುವಷ್ಟು ಖುಷಿ ಯಾವುದರಲ್ಲೂ ಸಿಗದು ಅಂತ ನಿಮಗೆಲ್ಲ ಗೊತ್ತು. ಸಂಡೇ ಬಿಂಜ್ ಅವರ ಡಯಟ್ಗೆ ವಿರಾಮ ನೀಡಿದರೆ ಅವರ ಮೋಹಕ್ಕೆ ವಿರಾಮವಿಲ್ಲ. ಗಂಡಸರಿಗೆ ಖರ್ಚು ತಪ್ಪಿದ್ದಲ್ಲ. ಐದನೆಯದು ದೈನಂದಿನ ಯೋಗ ಮತ್ತು ವ್ಯಾಯಾಮ. ಪ್ರತಿದಿನ ಅಷ್ಟಾಂಗ ಅಥವಾ ವಿನ್ಯಾಸ ಯೋಗ ಹಾಗೆ ವಾರದಲ್ಲಿ 3-4 ದಿನ ಬಲವರ್ಧಕ ಹಾಗೂ ಕಾರ್ಯಾತ್ಮಕ ವ್ಯಾಯಾಮ ಮಾಡುವುದರಿಂದ ದೇಹ ಬಲಿಷ್ಠವಾಗುತ್ತದೆ, ಉಸಿರಾಟ ಸಮತೋಲನಗೊಳ್ಳುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗಿದು ತಿಳಿದಿರಲಿ. ನೀವು ಮನೆಯಲ್ಲಿ ಇಲ್ಲದಿದ್ದಾಗ ಅವರು ಗ್ಯಾಸ್ ಸಿಲಿಂಡರ್ ಕೂಡ ಎತ್ತಬಲ್ಲರು, ಅಷ್ಟು ಶಕ್ತಿ ಹೊಂದಿದ್ದಾರೆ. ಇನ್ನೊಂದು ದೃಷ್ಟಿಕೋನದಲ್ಲಿ ಯೋಚಿಸುವುದಾದರೆ, ನಿಮ್ಮ ಹೆಂಡತಿ ಯೋಗ ಮಾಡಲು ಹೋಗಿ ಸೊಂಟ ಮುರಿದುಕೊಂಡರೆ ಮನೆಯ ಕೆಲಸ ಎಲ್ಲ ನಿಮ್ಮ ಜವಾಬ್ದಾರಿಯಾಗುತ್ತದೆ. ನೀವು ಅಡುಗೆ ಮಾಡಲು, ಮನೆಯ ಕೆಲಸ ಮಾಡಲು ರೆಡಿ ಇದ್ದೀರಾ? ಯೋಚಿಸಿ. ಆರನೆಯದು ಮೈಂಡ್ಫುಲ್ನೆಸ್. ಅಂದರೆ ಪ್ರಾಣಾಯಾಮ, ಧ್ಯಾನ ಮತ್ತು ಪ್ರಕೃತಿಯೊಂದಿಗೆ ಒಡನಾಟ. ಗಾರ್ಡನಿಂಗ್ ಮಾಡುವುದು. ಇದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ದೊರಕುತ್ತದೆ. ಆದರೆ ವಾಸ್ತವದಲ್ಲಿ ಗಂಡಂದರಿಗೆ ದಿನದಲ್ಲಿ ಒಮ್ಮೆ ಆದರೂ ಬೈಯದೆ, ಜಗಳವಾಡದೆ ಅವರಿಗೆ ನೆಮ್ಮದಿ ದೊರಕುವುದಿಲ್ಲ. ಆ ಬೈಗುಳವನ್ನೆಲ್ಲ ಸಹಿಸಿಕೊಂಡು ರಕ್ತದ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಹೆಂಗಸರಿಗಿಂತ ಗಂಡಸರು ಪ್ರಾಣಾಯಾಮ, ಧ್ಯಾನ ಮಾಡುವ ಹವ್ಯಾಸ ಇಟ್ಟುಕೊಳ್ಳುವ ಸೂಕ್ತ. ಏಳನೆಯದು ನಿದ್ರೆ. ಬೇಗ ಮಲಗಿ ಬೇಗ ಏಳುವುದು. ಇದರಿಂದ ದೇಹದ ಪುನಶ್ಚೇತನಕ್ಕೆ ಅಗತ್ಯವಾದ ಹಾರ್ಮೋನ್ಗಳು ಸರಿಯಾದ ಸಮಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತವೆ. ಸ್ನೇಹಿತರೆ, ಇದೊಂದೇ ನಿಮ್ಮ ಹೆಂಡತಿ ನೀಡುವ ತಲೆನೋವಿನಿಂದ ನಿಮಗೆ ಅಲ್ಪ ವಿರಾಮವನ್ನು ನೀಡುವುದು. ಏಕೆಂದರೆ ನೀವು ಬೇಗ ಮಲಗುತ್ತೇನೆ ಅಂದ್ರೂ ನಿಮ್ಮ ಹೆಂಡತಿ ಬಿಡಲ್ಲ. ಆದರೆ ನಿಮ್ಮ ಹೆಂಡತಿ ಬೇಗ ಮಲಗುವ ಹವ್ಯಾಸ ಬೆಳೆಸಿಕೊಂಡರೆ ರಾತ್ರಿ ಅವಳು ನೀಡುವ ತಲೆನೋವಿನಿಂದ ವಿರಾಮ ದೊರೆಯುತ್ತದೆ ಅಲ್ಲವೇ? ಸ್ನೇಹಿತರೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅವರ ಸಂಸಾರವನ್ನು ಉಳಿಸಿ. ಇದರ ಮುಂದುವರಿದ ಭಾಗಕ್ಕಾಗಿ ಗಪ್ಶಪ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು.